ಏನಿದು ನಮ್ಮ ಮನೆಯವ್ರು ಇಷ್ಟೊತ್ತಾದರೂ ಬರಲಿಲ್ವಲ್ಲ. ಎಲ್ಲಿ ಬರ್ತಾ ಇರ್ಬೋದು? ಅಂದವೇ ಏನಾದರೂ ಬರ್ತಾ ಇರ್ಬೋದಾ? ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ, ಆವಾಗಲೇ ಫೋನ್ ಮಾಡಿದ್ದೆ ನಮ್ಮ ಅತ್ತಿಗೆಗೆ. ಹೊರಟಿದ್ದೀವಿ ಅಂದ್ರಲ್ಲ. ಏನು ಶಿಲ್ಪ, ಮನೆಯೆಲ್ಲ ಹುಡುಕಾಡ್ತಿದ್ದೀನಿ, ಇಲ್ಲಿ ಬಂದಿದ್ಯಲ್ಲ, ಏನಕ್ಕೆ ಇಲ್ಲಿ ನಿಂತಿದ್ಯಾ? ರೀ, ನಮ್ಮ ಮನೆಯವ್ರು ಇಷ್ಟೊತ್ತಿಗೆ ಬರಬೇಕಿತ್ತು, ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ಬರ್ತಾ ಇದ್ದಾರಾ ಅಂತ ನೋಡ್ತಾ ಇದ್ದೀನಿ. ಹಾಂ, ಇನ್ನೂ ಬಂದಿಲ್ವಾ? ಹೌದಲ್ವಾ, ಇಷ್ಟೊತ್ತಿಗೆ ಬರಬೇಕಿತ್ತು. ಅವಾಗಲೇ ಫೋನ್ ಮಾಡಿದ್ದೆ ಅಲ್ವಾ ನೀನು ಲಕ್ಷ್ಮಿ ಅಕ್ಕಂಗೆ. ಹೊರಟಿದ್ದೀವಿ ಅಂತ ಹೇಳಿದ್ರು, ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ. ಇನ್ನೇನು ಬರ್ತಿರ್ಬೋದೇನೋ, ನೋಡೋಣ ಇರು, ಬಾ ಒಳಗಡೆ ಇರೋಣ, ಬರ್ತಾರೆ. ಇಲ್ಲ ರೀ, ನಮ್ಮ ಮನೆಯವ್ರಿಗೆ ನಾನೇ ಸ್ವಾಗತ ಮಾಡಬೇಕು. ನಮ್ಮ ಈ ಹೊಸ ಮನೆಗೆ ನಮ್ಮ ಮನೆಯವ್ರನ್ನ ನನ್ನ ಪ್ರೀತಿಯಿಂದ ಸ್ವಾಗತ ಮಾಡಬೇಕು. ಅದಕ್ಕೆ ನಮ್ಮ ಮನೆಯವ್ರು ಬರೋವರೆಗೂ ನಾನು ಇಲ್ಲೇ ನಿಂತಿರ್ತೀನಿ, ಅವ್ರ ಜೊತೆನೇ ಒಳಗಡೆ ಬರ್ತೀನಿ. ನೋಡು, ಯಾವುದೋ ಕಾರ್ ಬಂತು, ಅವರೇನಾ? ಹೌದು ರೀ, ಹೌದು, ಅವರೇ ಬಂದರು. ಹಾ, ಹೆಣ್ಮಕ್ಳಿಗೆ ತವ್ರ ಮನೆಯವ್ರು ಬಂದರೆ ಎಷ್ಟು ಆನಂದ ಅಲ್ವಾ? ಹೌದು, ಮತ್ತೆ ತವ್ರ ಮನೆಯವ್ರು ಬಂದರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಬನ್ನಿ ಅಮ್ಮ, ಅದಕ್ಕೆ ಅಣ್ಣ, ಅಪ್ಪ ಎಲ್ಲ ಬನ್ನಿ. ನೋಡಿ ಅತ್ತೆಮ್ಮ, ನಿಮ್ಮ ಮಗಳು ಅವಾಗ್ಲಿಂದ ಕಾಯ್ತಾ ಇದ್ದಾಳೆ. ನೀವು ಬರಲೇ ಇಲ್ವಲ್ಲ ಅಂತ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದಾಳೆ ಈಚೆ ಕಡೆ ನಿಂತ್ಕೊಂಡು. ಓ ಶಿಲ್ಪ, ಹೌದಾ? ಅರ್ಧ ಗಂಟೆಯಿಂದ ಕಾಯ್ತಿದ್ದ? ಹಾಗೇನಿಲ್ಲ, ನೀವಿನ್ನ ಬರಲಿಲ್ವಲ್ಲ, ಹಂಗಾಗಿ ಕಾಯ್ತಾ ಇದ್ದೆ. ಒಳ್ಳೆ ಶಿಲ್ಪ, ಬೇಗನೆ ಬರ್ತಾ ಇದ್ವಿ, ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ಬಿಡ್ತು ಕಣಪ್ಪ, ಅದಕ್ಕೆ ಲೇಟ್ ಆಯ್ತು. ಓ ಹೌದಾ ಅತ್ತೆಯವ್ರೆ, ಹೋಗ್ಲಿ ಬಿಡಿ. ಇವಾಗಾದ್ರೂ ಬಂದ್ರಲ್ಲ. ನಿಮ್ಮ ಮಗಳದಂತೂ ಅವಾಗ್ಲಿಂದ ನಾನು ನೋಡೋಕ್ಕಾಗ್ತಿಲ್ಲ. ನಮ್ಮ ಅಮ್ಮವ್ರು ಬರ್ಲಿಲ್ವಲ್ಲ, ನಮ್ಮ ಅತ್ತಿಗೆಯವ್ರು ಬರ್ಲಿಲ್ವಲ್ಲ, ನಮ್ಮ ಅಣ್ಣಂತೂ ಬರ್ಲಿಲ್ವಲ್ಲ. ಅಯ್ಯೋ, ಕೇಳಿ ಸಾಕಾಗೋಯ್ತು. ಬಾರಮ್ಮ ಒಳಗಡೆ ಹೋಗೋಣ, ಬರ್ತಾರೆ ಅಂತ ಹೇಳ್ತಿದ್ದೀನಿ ಅವಳಿಗೆ. ಇಲ್ಲ, ಅವ್ರು ಬರಬೇಕಿತ್ತು ಇಷ್ಟೊತ್ತಿಗೆ, ಇನ್ನೂ ಬಂದಿಲ್ಲ ಅಂತ ಹುಡುಕ್ತಾನೇ ಇದ್ಲು. ಹೇಗೋ ನೀವು ಬಂದ್ರಲ್ಲ, ಸಾಕು ಬಿಡಿ, ಅವಳು ಸಮಾಧಾನ ಆಯಿತು. ಶಿಲ್ಪ, ಮನೆ ಅಂತೂ ತುಂಬ ಚೆನ್ನಾಗಿದೆ ಶಿಲ್ಪ. ಹೌದು ಕಣಮ್ಮ ಶಿಲ್ಪ, ಮನೆ ಅಂತೂ ತುಂಬ ಚೆನ್ನಾಗಿದೆ ಬಿಡು. ನೀನು ಹೇಳ್ತಿದ್ದಲ್ಲ, ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ಮನೆ ಅಂತ. ನಾನು ಹಾಗೆ ಊಹೆ ಮಾಡ್ಕೋತಾ ಇದ್ದೆ ಹೇಗಿರ್ಬೋದು ಮನೆ ಅಂತ. ಈಗ ಕಣ್ಣಾರೆ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಬಿಡು, ನಮ್ಮ ಮನೆಗಿಂತ ಚೆನ್ನಾಗಿದೆ ನಿಮ್ಮ ಮನೆ. ಆಯ್ತು, ಇರ್ಲಿ, ನಡೀರಿ ಒಳಗಡೆ ಹೋಗೋಣ. ಟೈಮ್ ಆಗ್ಲಿಲ್ವಾ ಪೂಜೆಗೆ? ಅಯ್ಯೋ ಹೌದಲ್ವಾ, ಬನ್ನಿ ಒಳಗಡೆ ಹೋಗೋಣ ಬನ್ನಿ. ಅಮ್ಮ, ಇದೇ ನೋಡಮ್ಮ ಅಡುಗೆ ಮನೆ ಹೇಗಿದೆ. ಹ್ಞೂ ಶಿಲ್ಪ, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಚಿಮ್ನಿ ಹೊಸ ಥರ ಅಲ್ವಾ ಇದು? ಹಾಂ ಅಮ್ಮ, ಇದು ಹೊಸ ಥರನೇ, ಸೆನ್ಸರ್ ಇದೆ ಇದರಲ್ಲಿ. ಹಾಂ ಹೌದು ಶಿಲ್ಪ, ಇವಾಗೆಲ್ಲ ಸೆನ್ಸರೇ. ನಾವು ಹೋಗಿ ಸ್ವಿಚ್ ಆನ್ ಮಾಡಬೇಕು, ಆಫ್ ಮಾಡಬೇಕು ಅನ್ನೋದೇ ಇಲ್ಲ. ಕೈಯಲ್ಲಿ ಹೀಗಂದ್ರೆ ಆಫ್ ಆಗುತ್ತೆ, ಹೀಗಂದ್ರೆ ಆನ್ ಆಗುತ್ತೆ. ಹ್ಞೂ ಅತ್ತೆ, ಹೌದು. ನನಗಂತೂ ತುಂಬ ಈಸಿ ಆಗುತ್ತೆ. ಮನೆ ತುಂಬ ಗಾಡ್ ತುಂಬಿಕೊಳ್ಳುತ್ತೆ, ಹೊಗೆ ತುಂಬಿಕೊಳ್ಳುತ್ತೆ ಅಂತ ಯೋಚನೆನೇ ಇಲ್ಲ ನೋಡಿ. ಹೌದೌದು ಶಿಲ್ಪ, ಹಾಗಿದ್ರೆ ಡೈಲಿ ವೆರೈಟಿ ತಿಂಡಿ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತಾಳೆ ನಿಮ್ ತಂಗಿ. ಯಾಕಪ್ಪ, ನಾನೇನು ನಿಮಗೆ ತಿಂಡಿನೇ ಮಾಡ್ಕೊಡೋದಿಲ್ವಾ? ಅದು ಹಂಗಲ್ಲ ಶಿಲ್ಪ, ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ, ಬೇಜಾರು ಮಾಡ್ಕೊಬೇಡ, ಸುಮ್ಮನಿರು. ಸರಿ ಅಮ್ಮ, ಅಪ್ಪ, ಅದಕ್ಕೆ ಅಣ್ಣ ಎಲ್ಲ ಬನ್ನಿ, ಇನ್ನೊಂದು ರೂಮ್ ತೋರಿಸ್ತೀನಿ. ಓ, ನಮ್ ಶಿಲ್ಪನ್ ಸಂಭ್ರಮ ನೋಡಕ್ಕಾಗ್ತಿಲ್ಲ. ನಡೀರಿ. ಅಮ್ಮ, ಅಪ್ಪ ನೋಡಿ, ಇದು ನಮ್ಮ ಬೆಡ್ರೂಮ್. ವಾವ್ ಶಿಲ್ಪ, ಬೆಡ್ರೂಮ್ ತುಂಬಾ ಚೆನ್ನಾಗಿದೆ. ಹಾ ತುಂಬಾ ಚೆನ್ನಾಗಿದೆ ಬಿಡಮ್ಮ ಮಗಳೇ. ಇನ್ನೇನು, ಬೆಡ್ರೂಮ್ ಅಂತೂ ನೀನು ಅನ್ಕೊಂಡಿರೋ ಹಾಗೆ ಇದೆ ನೋಡು. ಹೌದು ಅಮ್ಮ, ನನಗಂತೂ ಈ ಥರ ಬೆಡ್ರೂಮ್ ಇರಬೇಕಂತ ತುಂಬ ಆಸೆ ಇತ್ತು. ಮೇಲ್ಗಡೆ ನೋಡು ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ ಅಮ್ಮ. ಆಮೇಲೆ ಅಲ್ಲಿ ನೋಡಿ ಅಮ್ಮ, ನನ್ನ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಜಾಗ ಇದೆ. ಆಮೇಲೆ ಅಮ್ಮ, ಅಲ್ಲಿ ನೋಡಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಎಷ್ಟು ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಬೋದು ಗೊತ್ತಾ. ಮತ್ತು ಒಂದಲ್ಲ ಎರಡಲ್ಲ 4 ವಾರ್ಡ್ರೋಬ್ಸ್ ಇದೆ ಅಮ್ಮ. ನನ್ನ ವೆರೈಟಿ ಡ್ರೆಸ್ಗಳು, ಸ್ಯಾರೀಸು, ಕುರ್ತಾಗಳು ಎಲ್ಲನೂ ಇಟ್ಕೊಬೋದು ಅದರಲ್ಲಿ ಗೊತ್ತಾ. ನಾನಂತೂ 3 ವಾರ್ಡ್ರೋಬ್ನ ನಾನು ಇಟ್ಕೊಂಡು ಒಂದೇ ಒಂದು ವಾರ್ಡ್ರೋಬ್ನ ಇವ್ರಿಗೆ ಕೊಟ್ಬಿಡ್ತೀನಪ್ಪ. ಯಾಕೆ ಅಂತಂದರೆ ಆ ಹೆಣ್ಮಕ್ಳು ಬಟ್ಟೆಗಳು, ಮೇಕಪ್ ಐಟಮ್ಸ್ ಜಾಸ್ತಿ ಇರುತ್ತಲ್ವಾ, ಹಾಗಾದರೆ 3 ಬೇಕಾಗುತ್ತಲ್ವ ನಮ್ಮ. ಶಿಲ್ಪ, 3 ಯಾಕೆ, 4 ತಗೊಂಡ್ಬಿಡು ನೀನೆ. ಹೌದಾ, 4 ನಾನೇ ತಗೊಂಡ್ಬಿಡ್ಲಾ? ನೀವೆಲ್ಲಿ ಇಟ್ಕೋತೀರಾ ಬಟ್ಟೆಗಳನ್ನ? ನಾನು ಅಲ್ಲಿ ಇಲ್ಲಿ ಎಲ್ಲಾದ್ರೂ ಮೂಲೆಯಲ್ಲಿ ಇಟ್ಕೋತೀನಿ ಬಿಡು, ಪರವಾಗಿಲ್ಲ. ಚಿಕ್ಕಣ್ಣ, ಹೋಗ್ಲಿ ಬಿಡು ಶಿಲ್ಪ, ಎಷ್ಟು ರೇಗಿಸ್ತೀಯ ಚಿಕ್ಕಣ್ಣಂಗೆ. ಹೋಗ್ಲಿ ಬಿಡಿ ಶಿಲ್ಪ ಅಕ್ಕ, ನಾನು ತಮಾಷೆಗೆ ಹೇಳ್ದೆ, ಅವಳು ತಮಾಷೆಗೆ ಹೇಳಿದ್ದು ಅನ್ಸುತ್ತೆ. ಹೋಗ್ಲಿ ಬಿಡಿ. ಹೆಣ್ಮಕ್ಳು ಡ್ರೆಸ್ಗಳು, ಮೇಕಪ್ ಐಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ, ನನಗೂ ಗೊತ್ತು. ಅವಳಿಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಈ ಮನೆ. ಹೇಳಿದ್ನಲ್ಲ, ಎಷ್ಟು ಹೊಗಳ್ತಿರ್ತಾಳೋ ಈ ಮನೆನ. ಇಂಥ ಮನೆ ನನಗೆ ಕನಸಿನ ಮನೆ ಆಗಿತ್ತು, ಅಂಥದ್ದೇ ಸಿಕ್ಕಿದೆ, ಹೆಂಗೋ ಹಂಗೆ ಅಂತ. ಹೇಗೋ ಇಷ್ಟ ಬಂದಂಗೆ ಇರಲಿ ಬಿಡಿ. ಸರಿನಪ್ಪ, ಆಯಿತು. ಯಾವಾಗಲೂ ಹೀಗೆ ಖುಷಿಯಾಗಿ ತಮಾಷೆ ಮಾಡ್ಕೊಂಡಿರಿ. ಸರಿ ಆಯಿತು, ಬನ್ನಿ, ಪೂಜೆಗೆ ಟೈಮ್ ಆಯ್ತಲ್ವಾ, ಪೂಜೆ ಮುಗಿಸ್ಬಿಡೋಣ. ಅಮ್ಮ,
ಅಮ್ಮ ಅಮ್ಮ ನೋಡಮ್ಮ ಇದೊಂದು ಪ್ಲೇಸ್ ತೋರ್ಸೋದು ಮರ್ತ್ಬಿಟ್ಟೆ ಬಾಲ್ಕನಿ ಕಣಮ್ಮ ತುಂಬ ಚೆನ್ನಾಗಿದೆ ನೋಡಮ್ಮ ಇದು ನನಗಂತೂ ತುಂಬ ಇಷ್ಟ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮಾಡಿಕೊಂಡು ಆಮೇಲೆ ಸಂಜೆ ಟೈಮು ಕಾಫಿ ಮಾಡಿಕೊಂಡು ಬಂದಿಲ್ಲಿ ಕುತ್ಕೊಂಡು ಕುಡಿತಿದ್ರೆ ಸ್ವರ್ಗದಲ್ಲಿ ಇದ್ದಂಗೆ ಇರುತ್ತೆ ಕಣಮ್ಮ. ಹೌದು ಶಿಲ್ಪ, ತುಂಬ ಚೆನ್ನಾಗಿದೆ ಇಲ್ಲಿ ನೋಡು, ಚೇರು ಸೋಫಾ ಎಲ್ಲ ಇಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಓ ಬೀಗ್ರೆ, ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ನಾವು. ಹೌದಾ ಬೀಗ್ರೆ, ಸ್ವಲ್ಪ ಲೇಟ್ ಆಯ್ತು ಬರೋದು, ಬೇಜಾರು ಮಾಡ್ಕೊಂಬಿಡಿ. ಇರ್ಲಿ ಇರ್ಲಿ, ಈ ಬೆಂಗಳೂರಿಂದ ಬರೋ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ರೆ ಅಷ್ಟೇ. ಬಿಡಿ, ಹೆಂಗೋ ಬಂದ್ರಲ್ಲ. ಏನಮ್ಮ ಲಕ್ಷ್ಮಿ, ಚೆನ್ನಾಗಿದ್ದೀನಮ್ಮ? ಹೌದು ಕೆಂಚಮಂಡಿ, ಚೆನ್ನಾಗಿದ್ದೀನಿ. ಒಳ್ಳೇದಾಗಲಿ ಬಿಡಮ್ಮ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಿಮ್ಮ ಶಿಲ್ಪ ಮನೆ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಎಲ್ಲರಿಗೂ ಬಾಯ್.